ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಸುಪ್ರಸಾದಃ ಪ್ರಸನ್ನಾತ್ಮ ವಿಶ್ವಧೃಗ್ ವಿಶ್ವಭುಗ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜನ್ಹುರ್ನಾರಾಯಣೋ ನರಃ. ನಾವು ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆಯ ದಿನ ಜನ್ಹು ಅಂತ ಭಗವಂತನಿಗೆ ಹೆಸರು ಅಂತ ಹೇಳಿಕೊಂಡಿದ್ದೇವೆ. ಅದನ್ನು ವಿಸ್ತಾರವಾಗಿ ಹೇಳಿಕೊಂಡಿದ್ದೇವೆ. ಭಗವಂತ ಎಂಥವನು ಅಂತ ಹೇಳಿದರೆ ಜನ್ಹು ಅಂತ ಹೇಳಿದರೆ ಅಜ್ಞಾನಿಗಳನ್ನು ಬಿಡುವವನು, ಜ್ಞಾನಿಗಳನ್ನು ಭಕ್ತರನ್ನು ಉತ್ತಮ ಸ್ಥಾನಕ್ಕೆ ಕರೆದೊಯ್ಯುವವನು ಜನ್ಹು ಅಂತ ಹೇಳ್ತಾ, ಇವತ್ತು ನಾರಾಯಣ ಇದು ಭಗವಂತನ ಮೂಲ ರೂಪ ನಾರಾಯಣ. ನಾನು ಎಷ್ಟೋ ಬಾರಿ ಹೇಳಿದಂತೆ ಮೂಲರೂಪಿ ನಾರಾಯಣನು ಈ ಜಗದ್ವ್ಯಾಪಾರವನ್ನು ನಡೆಸುವುದಕ್ಕೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಪ್ರಕೃಷ್ಟವಾದ ಪಂಚಭೇದಗಳಿಂದ ಕೂಡಿದೆ. ಆದ ಕಾರಣ ಈ ಜಗತ್ತಿಗೆ ಪ್ರಪಂಚ ಅಂತ ಹೆಸರು. ಆ 5 ಭೇದಗಳೇನು ಅಂತ ಹೇಳ್ಕೊಂಡಿದ್ದೇವೆ. ಜೀವ ಜೀವ, ಜೀವ ಜಡ, ಜಡ ಜಡ, ಈಶ ಜೀವ, ಈಶ ಜಡ. ಈ ಪಂಚಭೇದಯುಕ್ತವಾದ ಈ ಪ್ರಪಂಚಕ್ಕೆ ಭಗವಂತ ಪಂಚರೂಪಾತ್ಮಕನೇ ದೈವಕ. ಈ ಜಗದ್ವ್ಯಾಪಾರವನ್ನು ನಡೆಸುವುದಕ್ಕೆ ಭಗವಂತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣನಾಗಿ 5 ರೂಪಗಳಿಂದ ಈ ಜಗದ್ವ್ಯಾಪಾರವನ್ನು ನಡೆಸುತ್ತಾನೆ ಭಗವಂತ. ಒಂದು ರೂಪದಿಂದ ನಡೆಸಲಾರನೇನು, 5 ರೂಪಗಳು ಬೇಕೇ ಅಂದರೆ 5 ರೂಪಗಳುವೆಲ್ಲ ಅವನು ಕಣ್ಣು ಹುಬ್ಬು ಗಂಟು ಹಾಕುವುದರಿಂದ ಮಾತ್ರ, ಕಣ್ಣಿನ ಒಂದು ನೋಟದಿಂದ ದೃಷ್ಟಿಯಿಂದ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಅವನು ಇಚ್ಛಾ ಮಾತ್ರದಿಂದ ಏನಾದರೂ ಮಾಡಬಲ್ಲ. ಆದರೆ ಯಾಕೆ 5 ರೂಪಗಳು ತಗೊಂಡ, ಯಾಕೆ ಇಷ್ಟು ರೂಪಗಳು ತಗೊಂಡ ಅಂತ ಹೇಳಿದರೆ ಅವನಿಗದೊಂದು ಕ್ರೀಡೆ, ಲೀಲೆ. ಅವನ ಗುಣಗಾನ ಮಾಡಿ ಅವನ ಭಕ್ತರು ಉದ್ಧಾರವಾಗುವುದಕ್ಕಾಗಿ ಕ್ರೀಡಾ ರೂಪದಲ್ಲಿ ಈ ರೀತಿ ಮಾಡ್ತಾ ಇರ್ತಾನೆ. ಆ ಮೂಲ ರೂಪನಾದಂತಹ ನಾರಾಯಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಆ ನಾರಾಯಣನ ಹೆಸರು, ಆ ನಾಮದ ಒಂದು ಔಚಿತ್ಯವನ್ನು, ಅದರ ವಿಶೇಷಣವನ್ನು, ವೈಶಿಷ್ಟ್ಯತೆಯನ್ನು ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ನಾರಾಯಣ ಅಂದರೆ ಸರ್ವಜೀವ ಜಡ ಭಿನ್ನ ಇತಿ ನಃ ಸದೈವ ಭಿನ್ನ ಇತಿ ಚ ನಾಹ ಸರ್ವದೋಷಕ್ಷಯಾತ್ ರಹ ಸರ್ವಾಪೇಕ್ಷೆಯ ಅಧಿಕಕ್ಷಯಕಾರಿತ್ವಾತ್ ರಾಹ ಭಕ್ತಾನಾಂ ದೋಷಾನ್ ಯಾಪಯತೀತಿ ಯಹ ಸರ್ವದೋಷ ವಿರುದ್ಧ ಗುಣರೂಪತ್ವಾತ್ ನಃ. ಇದು ನಾರಾಯಣ ನಃ. ಈ 4 ಅಕ್ಷರಗಳಿದೆ ನಾರಾಯಣ ಶಬ್ದದಲ್ಲಿ. ಒಂದೊಂದು ಅಕ್ಷರದಿಂದ ಒಂದೊಂದು ವೈಶಿಷ್ಟ್ಯವನ್ನು ಹೇಳ್ತಾ ಇದ್ದಾರೆ. ಈ ಗುಣ ಇರೋದರಿಂದ ಅವನು ನಾರಾಯಣ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಸರ್ವಜೀವ ಜಡ ಭಿನ್ನ ಇತಿ ನಃ ಸದೈವ ಭಿನ್ನ ಇತಿ ಚ ನಾಹ. ನಾರಾಯಣ ಎಂಬುವಂತಹ ಆ ಹೆಸರಿನಲ್ಲಿ ನಾ ಅಂತ ಇದೆ. ಯಾವಾಗಲೂ ಸರ್ವಜೀವ ಜಡಗಳಕ್ಕಿಂತ ಭಿನ್ನನಾಗಿರ್ತಾನಾದ ಕಾರಣ ನಾ ಅಂದರೆ ಭಗವಂತ ವಿಲಕ್ಷಣ, ಲೋಕವಿಲಕ್ಷಣ. ಅವನು ಈ ಜೀವ ಜಡ ಇವೆಲ್ಲವೂ, ಈ ಪ್ರಪಂಚ ಎಲ್ಲವೂ ಕೂಡ ಪ್ರಕೃತಿ ಸಂಬಂಧಪಟ್ಟಿದ್ದು. ಆದ ಕಾರಣವೇ ನಾವೆಲ್ಲರೂ ಪ್ರಾಕೃತರು. ಭಗವಂತ ಅಪ್ರಾಕೃತನು, ಪ್ರಕೃತಿ ಸಂಬಂಧ ಇಲ್ಲದೇ ಇರುವವನಾದ ಕಾರಣ ಭಗವಂತನು ಅಪ್ರಾಕೃತನು. ಅರ್ಥಾತ್ ಯಾವಾಗಲೂ ಒಂದು ಸ್ವಲ್ಪ ಕಾಲವ ಎಷ್ಟು ಕಾಲ ಅಂತ ಹೇಳಿದ್ರೆ ಇಷ್ಟು ಅಷ್ಟು ಎಷ್ಟು ಅಂತ ವ್ಯತ್ಯಾಸವಿಲ್ಲದೆ ಯಾವಾಗಲೂ ಎಲ್ಲ ಕಾಲದಲ್ಲೂ ಎಲ್ಲ ಜೀವ ಜಡಗಳಕ್ಕಿಂತ ಚೇತನಾತ್ಮಕವಾದ ಈ ಜಗತ್ತಕ್ಕಿಂತ ಭಿನ್ನನಾಗಿರ್ತಾನೆ, ಯಾವಾಗಲೂ ಭಿನ್ನನಾಗಿರ್ತಾನೆ.
ಆದ ಕಾರಣ ನಾ ಎಂಬುವಂತಹ ಅಕ್ಷರ ನಾರಾಯಣದಲ್ಲಿ ಈ ವಿಷಯವನ್ನು ತಿಳಿಸ್ತಾ ಇದೆ. ಯಾವಾಗಲೂ ಸರ್ವ ಜೀವ ಜಡಗಳಕ್ಕಿಂತ ಭಿನ್ನನಾಗಿರುವವನು. ಇನ್ನು ರಾ ಸರ್ವದೋಷಕ್ಷಯಾತ್ ರಹ ಸರ್ವಾಪೇಕ್ಷೆಯ ಅಧಿಕಕ್ಷಯಕಾರಿತ್ವಾತ್ ರಾಹ, ಎಲ್ಲರಕ್ಕಿಂತಲೂ ಅಧಿಕವಾಗಿ ಸರ್ವದೋಷರಹಿತನಾದವನು. ನಾವು ಎಲ್ಲರೂ ಕೂಡ ದೋಷ ಭೂಯಿಷ್ಠರು, ದೋಷಯುಕ್ತರಾಗಿದ್ದೇವೆ. ಯಾಕೆ ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಇದೆ, ಎರ್ ಈಸ್ ಹ್ಯೂಮನ್ ಅಂಥೇಳಿ. ಅಂದರೆ ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ದೋಷ ಎಂಬುದು ಮನುಷ್ಯನಲ್ಲಿ ಇದ್ದೇ ಇದೆ. ನಾವು ಮನುಷ್ಯರಾದ ಕಾರಣ, ಪ್ರಕೃತಿ ಸಂಬಂಧಪಟ್ಟರಾದ ಕಾರಣ. ಇನ್ನು ಈ ಜೀವರಲ್ಲಿ ಪ್ರಾಣಿಗಳು, ಕ್ರಿಮಿಗಳು, ಕೀಟಗಳು, ಮನುಷ್ಯಗಳು, ಋಷಿಗಳು, ಮುನಿಗಳು, ರಾಜರು, ದೇವತೆಗಳು, ಬ್ರಹ್ಮವಾಯುಗಳು, ಲಕ್ಷ್ಮೀದೇವಿ, ಭಗವಂತ, ಈ ಎಲ್ಲರಕ್ಕಿಂತ ಮನುಷ್ಯರಲ್ಲಿ ಹೆಚ್ಚು ದೋಷ. ಬರ್ತಾ ಬರ್ತಾ ದೇವತೆಗಳಲ್ಲಿ ದೋಷಗಳು ಕಡಿಮೆ ಆಗ್ತಾ ಬರುತ್ತೆ. ಜೀವೋತ್ತಮರಾದಂತಹ ಬ್ರಹ್ಮವಾಯುಗಳಲ್ಲಿ ಅವರಲ್ಲಿ ದೋಷವು ಇರುವುದಿಲ್ಲ. ಆದರೆ ಮತ್ತು ಲಕ್ಷ್ಮೀದೇವಿ ಆ ಲಕ್ಷ್ಮೀನಾರಾಯಣರು ಈಶಕೋಟಿಗೆ ಸೇರಿದವರು. ಅವರು ಜೀವವರ್ಗಕ್ಕೆ ಸೇರುವುದೇ ಇಲ್ಲ. ಜೀವರೆಲ್ಲರೂ ಕ್ಷರವರ್ಗ. ಬ್ರಹ್ಮವಾಯು ಮೊದಲುಕೊಂಡು ತೃಣಾಂತ ಪರ್ಯಂತ ಎಲ್ಲವೂ ಕ್ಷರವರ್ಗ. ಲಕ್ಷ್ಮೀನಾರಾಯಣರು ಅಕ್ಷರ ವರ್ಗ. ಅವರು ಈಶಕೋಟಿಗೆ ಸೇರಿದವರು, ಅಕ್ಷರರು, ನಾಶರಹಿತರು. ಲಕ್ಷ್ಮೀದೇವಿ ಅಕ್ಷರ ತತ್ವಳು, ನಾಶ ಇಲ್ಲದೇ ಇರುವವಳು. ಈ ಎಲ್ಲರಕ್ಕಿಂತ ದೋಷ ಎಂಬುದು ಎಲ್ಲರಲ್ಲೂ, ಜೀವರೆಲ್ಲರಲ್ಲೂ ಇದೆ. ಲಕ್ಷ್ಮೀದೇವಿ ಅಕ್ಷರ ತತ್ವಳು, ಆಕೆಯಲ್ಲೂ ದೋಷವಿಲ್ಲ. ಅಕ್ಷರಾದಪಿ ಚ ಉತ್ತಮ, ಅಕ್ಷರತತ್ವಳಾದ ಜೀವರ ಕ್ಷರತತ್ವರಾದ ಬ್ರಹ್ಮವಾಯುಗಳಕ್ಕಿಂತ ಅಕ್ಷರತತ್ವಳಾದ ಲಕ್ಷ್ಮೀದೇವಿ ಉತ್ತಮಳು. ಲಕ್ಷ್ಮೀದೇವಿಕ್ಕಿಂತ ಅಕ್ಷರಾದಪಿ ಚ ಉತ್ತಮ, ಅಕ್ಷರತತ್ವಳಾದ ಲಕ್ಷ್ಮೀದೇವಿಕ್ಕಿಂತ ಭಗವಂತನು ಉತ್ತಮನು. ಭಗವಂತನು ದೋಷ ದೂರನು. ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ, ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ ನಿರ್ದೋಷಂ. ಆದ ಕಾರಣ ಭಗವಂತ ದೋಷ ದೂರನಾಗಿದ್ದಾನೆ, ದೋಷರಹಿತನಾಗಿದ್ದಾನೆ. ಭಗವಂತನಲ್ಲಿ ದೋಷವು ಲೇಷವೂ ಇಲ್ಲದೇ ಇರುವಂಥದ್ದು. ಆದ ಕಾರಣ ಎಲ್ಲರಕ್ಕಿಂತ ಅಧಿಕವಾಗಿ ದೋಷರಹಿತನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ, ದೋಷವು ಲೇಷವು ಇಲ್ಲದೇ ಇರುವವನಾಗಿದ್ದಾನೆ, ನಿರ್ದುಷ್ಟನಾಗಿದ್ದಾನೆ. ಆದ ಕಾರಣ ನಾರಾಯಣ ಶಬ್ದದಲ್ಲಿ ರಾ ಎಂಬುವಂಥದ್ದು ಭಗವಂತ ದೋಷ ದೂರ, ದೋಷರಹಿತ ಅಂತ ಹೇಳ್ತಾ ಇದೆ. ಇನ್ನು ಯ ಅಂತೇಳಿದರೆ ಭಕ್ತಾನಾಂ ದೋಷಾನ್ ಯಾಪಯತೀತಿ ಯಹ, ತನ್ನ ಭಕ್ತರ ಅವಿದ್ಯಾದಿ ದೋಷಗಳನ್ನು ಹೋಗಲಾಡಿಸುವವನು. ಅಂದರೆ ತನ್ನ ಭಕ್ತರು ಪ್ರಾಕೃತರು, ಅವರಲ್ಲಿ ದೋಷಗಳಿರುತ್ತೆ. ತನ್ನ ಭಕ್ತರ ಅವಿದ್ಯಾದಿ ದೋಷಗಳನ್ನು ಹೋಗಲಾಡಿಸುವವನು ಅಂತ ಯಾ ಅಕ್ಷರವು ತಿಳಿಸಿಕೊಡ್ತಾ ಇದೆ. ಇನ್ನು ನಹ ಸರ್ವದೋಷ ವಿರುದ್ಧ ಗುಣರೂಪತ್ವಾತ್ ನಹ, ಸರ್ವದೋಷ ವಿರುದ್ಧಗಳಾದ, ದೋಷಕ್ಕೆ ವಿರುದ್ಧವಾದದ್ದು ಯಾವುದು? ಗುಣ. ಎಲ್ಲ ದೋಷಗಳಿಗೆ ವಿರುದ್ಧವಾದಂತಹ ಕಲ್ಯಾಣ ಗುಣಗಳಿಂದ ಪೂರ್ಣವಾದ ಸ್ವರೂಪವುಳ್ಳವನು ಅಂತ ನಾ ಶಬ್ದ, ನಾ ಅಕ್ಷರ ತಿಳಿಸಿಕೊಡ್ತಾ ಇದೆ. ಹೀಗೆ ನಾರಾಯಣ ಅಂತ ಭಗವಂತನ ನಾಮದಲ್ಲಿ ನಾ ಎಂಬುದು ಒಂದು ವಿಷಯವನ್ನು ತಿಳಿಸಿಕೊಟ್ರೆ, ರಾ ಎಂಬುದು ಇನ್ನೊಂದು, ಯಾ ಎಂಬುದು ಇನ್ನೊಂದು, ನಹ ಎಂಬುದು ಇನ್ನೊಂದು. ಈ ರೀತಿಯಾಗಿ ನಾ ಎಂಬುದು ಎಲ್ಲರಕ್ಕಿಂತ ಯಾವಾಗಲೂ ಜೀವ ಜಡಗಳಕ್ಕಿಂತ ಭಿನ್ನನಾಗಿರ್ತಾನೆ. ನಾ ಅಕ್ಷರ ತಿಳಿಸಿಕೊಟ್ರೆ, ರಾ ಅಕ್ಷರ ಎಲ್ಲರಕ್ಕಿಂತ ಅಧಿಕವಾಗಿ ದೋಷ ದೂರನಾಗಿರ್ತಾನೆ ತಿಳಿದರೆ, ಇನ್ನು ಯಾ ಅಕ್ಷರ ತನ್ನ ಭಕ್ತರ ಅವಿದ್ಯಾದಿ ದೋಷಗಳನ್ನು ಹೋಗಲಾಡಿಸುತ್ತಾನೆ ಅಂತ ತಿಳಿಸಿದರೆ, ನಹ ಎಂಬುದು
ಎಲ್ಲ ದೋಷಗಳಿಗೆ ವಿರುದ್ಧವಾದಂತಹ ಕಲ್ಯಾಣ ಗುಣಗಳಿಂದ ಪೂರ್ಣವಾದ ಸ್ವರೂಪವುಳ್ಳವನು ಅಂತ ತಿಳಿಸಿಕೊಡುತ್ತೆ. ಒಟ್ಟಾರೆ ಭಗವಂತ ಅನಂತ ಕಲ್ಯಾಣ ಗುಣಪರಿಪೂರ್ಣ, ದೋಷದೂರ, ಜ್ಞಾನಾನಂದಗಳೇ ದೇಹವಾಗಿ ಉಳ್ಳವನು, ಸರ್ವೋತ್ತಮನು, ಸರ್ವತಂತ್ರ ಸ್ವತಂತ್ರನು ಅಂತ ಈ ನಾರಾಯಣ ಎಂಬುವಂತಹ ಶಬ್ದ ಈ ರೀತಿಯಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ನು ಅನೇಕ ರೀತಿಯಾಗಿ ನಮಗೆ ಈ ಏಕರ್ಥತ್ವಾದಕಾರೋ ಅಸೌ ನಕಾರತ್ವ ಉಪಾಗತಃ ಅಂತ ಹೇಳಿ ನಾರಾಯಣ ಅಂತ ಎಂದು ಈ 4 ಅಕ್ಷರಗಳು ನಾರಾಯಣ ಶಬ್ದದಲ್ಲಿ ಇನ್ನೂ ಏನೇನು ವಿಷಯಗಳನ್ನು ತಿಳಿಸಿಕೊಡ್ತಾ ಇದೆ, ಭಗವತ್ ತತ್ವವನ್ನು ಏನು ತಿಳಿಸ್ತಾ ಇದೆ ಎಂಬುವಂತಹ ಮೊದಲಾದ ವಿಷಯಗಳನ್ನೆಲ್ಲ ಈ ನಾರಾಯಣದ ಒಂದು ಶಬ್ದಾರ್ಥ ಎಷ್ಟು ಜನ ಈ ಗ್ರಂಥದಲ್ಲೇ ಎಲ್ಲ 30-40 ಪ್ರಮಾಣಗಳಿಂದ ತಿಳಿಸಿಕೊಟ್ಟಿದ್ದಾರೆ. ವಿಜಯೀಂದ್ರ ತೀರ್ಥರು ನಾರಾಯಣ ಶಬ್ದಾರ್ಥ ಅಂತೇಳಿ 100ಕ್ಕೂ ಮೇಲ್ಪಟ್ಟು ಅರ್ಥಗಳನ್ನು ಬರೆದುಕೊಟ್ಟಿದ್ದಾರೆ. ಶ್ರೀನಿವಾಸ ತೀರ್ಥರು ನಾರಾಯಣ ಶಬ್ದಾರ್ಥವನ್ನು ಬರೆದಿದ್ದಾರೆ. ಇನ್ನು ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಂತೂ ನಾರಾಯಣ ಶಬ್ದಕ್ಕೆ ಅನೇಕ ರೀತಿಯಾಗಿ ಜಯತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ನಾರಾಯಣ ಅಂಥೇಳಿ ನಾರಾಯಣಂ ಗುಣೈ ಸರ್ವೈರುದೇರ್ಣಂ ಅಂಥೇಳಿ ನಾರಾಯಣ ನಮಸ್ಕಾರ ಮಾಡ್ತಾ ಮಧ್ವಾಚಾರ್ಯರು ಅಣುಭಾಷ್ಯ, ಭಾಷ್ಯ, ಅನುವ್ಯಾಖ್ಯಾನ ಆಚಾರ್ಯರ ಗ್ರಂಥಗಳಲ್ಲಿ ನಾರಾಯಣ ನಾಮದ ಭಗವಂತನಿಗೆ ಅನೇಕ ಕಡೆ ನಮಸ್ಕಾರವನ್ನು ಮಾಡಿದ್ದಾರೆ. ಆದ ಕಾರಣ ನಾರಾಯಣ ನಾಮ ಬಹಳ ಉತ್ಕೃಷ್ಟವಾದದ್ದು, ಮಹಿಮಾನ್ವಿತವಾದದ್ದು. ಅಂತಹ ನಾರಾಯಣದ ಒಂದು ನಾಮದ ಔಚಿತ್ಯವನ್ನು, ವೈಶಿಷ್ಟ್ಯವನ್ನು ಇನ್ನೂ ಅನೇಕ ರೀತಿಯಾಗಿದೆ. ಅವೆಲ್ಲವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.